ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾನ್ ಮುದ್ದನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದೊಳಗಡೆ ಉಪಮಾ ಅಲಂಕಾರದ ಉದಾಹರಣೆಯನ್ನು ಸಮನ್ವಯಗೊಳಿಸಿ ನೋಡೋಣ. ಬುದ್ಧದೇವನ ಕಾರುಣ್ಯ ಸಾಗರದಂತೆ ವಿಶಾಲವಾಗಿದೆ. ಇದು ಅಲಂಕಾರ, ಉಪಮಾ ಅಲಂಕಾರ. ಉಪಮಾ ಅಲಂಕಾರ. ಇದರ ಲಕ್ಷಣವನ್ನು ನೋಡ್ರಿ. ಉಪಮೇಯ ಮತ್ತು ಉಪಮಾನಗಳ ನಡುವೆ ಹೋಲಿಕೆ ಕಲ್ಪಿಸಿ ಹೇಳಿರುವ ಅಲಂಕಾರವೇ ಉಪಮಾ ಅಲಂಕಾರ. ಇದನ್ನು ಬಿಡಿಸಿ ಬರೆದಾಗ, ಸಮನ್ವಯ ಮಾಡಿದಾಗ ನೋಡ್ರಿ, ಉಪಮೇಯ ಬುದ್ಧ ದೇವನ ಕಾರುಣ್ಯ ಆಗ್ತದೆ. ಉಪಮಾನ ಸಾಗರ ಅಂದರೆ ಬುದ್ಧದೇವನಲ್ಲಿ ಇರುವಂತಹ ಕರುಣೆಯು ಸಾಗರದಷ್ಟು ವಿಸ್ತಾರ ಆಗಿತ್ತು ಅನ್ನುವಂಥದ್ದು ಈ ಒಂದು ವಾಕ್ಯದ ಹೋಲಿಕೆ. ಹೀಗಾಗಿ ಬುದ್ಧದೇವನ ಕರುಣೆಯನ್ನು ಸಾಗರಕ್ಕೆ ಹೋಲಿಸ್ತಾ ಇದ್ದಾರೆ. ಉಪಮೇಯ ಬುದ್ಧದೇವನ ಕಾರುಣ್ಯ, ಉಪಮಾನ ಸಾಗರ. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಏನು ಅಂದರೆ ವಿಶಾಲ, ಅಂದರೆ ಬುದ್ಧದೇವನ ಕರುಣೆಯು ವಿಶಾಲವಾಗಿದೆ, ಸಾಗರವು ವಿಶಾಲವಾಗಿದೆ ಅಂತ ಅರ್ಥ. ಇದನ್ನೇ ಸಮನ್ವಯ ಮಾಡಿ ಬರೆದ್ರೆ ನೋಡ್ರಿ, ಇಲ್ಲಿ ಉಪಮೇಯವಾದ ಬುದ್ಧದೇವನ ಕಾರುಣ್ಯವನ್ನು ಉಪಮಾನವಾದ ಸಾಗರಕ್ಕೆ ಹೋಲಿಸಲಾಗಿದೆ. ಉಪಮಾವಾಚಕ ಅಂತೆ ಬಳಕೆಯಾಗಿದೆ. ಸಮಾನ ಧರ್ಮ ವಿಶಾಲ ಆಗಿದೆ. ಈ 4 ಅಂಶಗಳು ಅಂದರೆ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ 4 ಅಂಶಗಳು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿರುವುದರಿಂದ ಇದಕ್ಕೆ ಪೂರ್ಣೋಪಮೇಯ ಅಂತ ಕರೀತಾರೆ. ಉಪಮಾ ಅಲಂಕಾರದಲ್ಲಿ ಪೂರ್ಣೋಪಮೆ ಮತ್ತು ಲುಪ್ತೋಪಮೆ ಅಂತ 2 ಪ್ರಕಾರಗಳು. ಇವಾಗ ಕೊಟ್ಟಿರುವಂಥ ವಾಕ್ಯವನ್ನು ನೋಡ್ರಿ. ಬುದ್ಧದೇವನ ಕಾರುಣ್ಯ ಇದೆಯಲ್ಲ, ಇದು ಉಪಮೇಯ. ಸಾಗರ ಉಪಮಾನ, ಅಂತೆ ಅನ್ನೋದು ಉಪಮಾವಾಚಕ, ವಿಶಾಲ ಅನ್ನುವಂಥದ್ದು ಸಮಾನ ಧರ್ಮ. ಬಹುತೇಕವಾಗಿ ಕೊಟ್ಟಿರುವಂಥ ಒಂದು ಅಲಂಕಾರದ ವಾಕ್ಯದೊಳಗಡೆ ಇದೇ ರೀತಿಯಾಗಿರ್ತದೆ. ಮೊದಲನೇ ಆರಂಭದೊಳಗೆ ಉಪಮೇಯ ಇರ್ತದೆ, ನಂತರದೊಳಗೆ ಉಪಮಾನ, ನಂತರದೊಳಗೆ ಉಪಮಾವಾಚಕ, ನಂತರದೊಳಗೆ ವಿಶಾಲವಾಗಿರ್ತದೆ, ಈ ನಂತರದೊಳಗೆ ಸಮಾನ ಧರ್ಮವಾಗಿರ್ತದೆ. ನೀವು ಈ ರೀತಿಯಾಗಿ ಎಕ್ಸಾಮ್ದೊಳಗಡೆ ಸ್ಟೆಪ್ ವೈ ಸ್ಟೆಪ್ ಬರೆದ್ರೆ ನಿಮಗೆ 3ಕ್ಕೆ 3 ಮಾರ್ಕ್ಸ್ ಸಿಗ್ತಾವೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಹಾಗೆ ಮಹಾನ್ ಮುತ್ತನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.